ಬಂಗ್ಲಾದಲ್ಲಿ ಆಗ್ತಾ ಇರುವಂಥದ್ದು ಅದಕ್ಕೆ ನಮಗೆ ಕಳವಳ ಆಗ್ತಾ ಇದೆ, ವೇದನೆ ಆಗ್ತಾ ಇದೆ, ಸಿಟ್ಟು ಬರ್ತಾ. ಮೋದಿಯವರೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ಇಡೀ ದೇಶದ 100 ಕೋಟಿ ಹಿಂದೂಗಳ ಆಗ್ರಹ ಆಗಿದೆ. ಯಾಕೆ ಹೀಗೆ ಮೌನವಾಗಿದ್ದುಕೊಂಡು ಅಲ್ಲಿಯ ಹಿಂದೂಗಳನ್ನು ಶೋಷಣೆ, ಕ್ರೌರ್ಯ, ಸಾವು ನೋವುಗಳಿಗೆ ಸಾಕ್ಷಿ ಆಗ್ತಾ ಇದ್ದೀರಿ? ಭಾರತದಲ್ಲಿರುವಂಥ ಇಸ್ಲಾಮಿಕ್ ಜಿಹಾದಿಗಳಿಗೆ ಅದರ ಕುಮ್ಮಕ್ಕು ಸಿಗ್ತಾ ಇದೆ. ಇವರು ಒಂದು ಸಣ್ಣ ದೇಶದಲ್ಲಿ 1.5 ಕೋಟಿ ಇರುವಂಥ ಹಿಂದೂಗಳಿಗೆ ರಕ್ಷಣೆ ಮಾಡಲಾರ್ದಂಥವರು ಇಲ್ಲೇನು ಮಾಡ್ತಾರೆ ಅನ್ನುವಂಥದ್ದು ಇಸ್ಲಾಮಿಕ್ ಜಿಹಾದಿಗಳಿಗೆ ಭಾರತದಲ್ಲಿ ಪ್ರೇರಣೆ ಕೊಡ್ತಾ ಇದ್ರಿ ನೀವು. ಸೊಕ್ಕಿಗೆ ಬರ್ತಾ ಇದೆ ಬಾಂಗ್ಲಾದೇಶದ ಪರಿಣಾಮದಿಂದ. ಸೊ ಬಾಂಗ್ಲಾದೇಶದ ಹಿಂದೂಗಳ ನಾಯಿ ನರಿಗಳ ಥರ ಬದುಕ್ತಾ ಇರುವಂಥದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಸೊ ಇದು ಕೂಡಲೇ ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಜೀವಂತ ಸುಡ್ತಾ ಇದ್ದಾರೆ, ಜೀವಂತ ಬೆಂಕಿ ಇಡ್ತಾ ಇದ್ದಾರೆ. ದೀಪು ಚಂದ್ರ ದಾಸ್ ಅನ್ನುವಂಥ ವ್ಯಕ್ತಿನ ಕಂಬಕ್ಕೆ ಕಟ್ಟಿ ಪೆಟ್ರೋಲ್ ಸುಡುತ್ತಾ ಇರುವಂಥದ್ದು ಎಂಥ ಭಯಾನಕ ಇದು. ಸೊ ಈ ರೀತಿಯ ಪುಟಕೋಸಿ ಬಾಂಗ್ಲಾದೇಶರು ನಮ್ಮಿಂದನೇ ಹುಟ್ಟಿದ್ದು, ನಮ್ಮಿಂದನೇ ಬದುಕ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾಗಿ ಉತ್ತರ ಕೊಡಲೇ ಇಲ್ಲ ಅಂತಂದರೆ ಭಾರತದ ಹಿಂದೂಗಳ ಕಥೆ ಏನು? ಭಾರತದ ಹಿಂದೂಗಳಿಗೆ ಇದೇ ಮಾದರಿಯಲ್ಲಿ ಆಗತ್ತೆ ಅಂತನ್ನುವಂಥದ್ದು ಇವತ್ತು ಮುಸ್ಲಿಮರ ಮಾನಸಿಕತೆ ಪ್ರಾರಂಭ ಆಗಿದೆ.